ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ರಾಕ್ಷಸಿ ಕೃತ್ಯವಾಗಿದೆ. ಈ ಕೊಲೆಯ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಬೆಳಗಾವಿ ನೂತನ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೋಡಿ, ಇದು ಭಾಳ ಒಂದು ರಾಕ್ಷಸಿ ಕೃತ್ಯ. ಇವತ್ತು ದರ್ಶನ್ ಅವ್ರ ಹೆಸರು ಅದರಲ್ಲಿ ಬರ್ತಾ ಇದೆ ಮತ್ತು ಅವರ ಹಿಂಬಾಲಕರು ಇದನ್ನು ಆ ಒಂದು ವ್ಯಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಇವತ್ತು ಎಲ್ಲ ಪತ್ರಿಕೆಯಲ್ಲಿ ಬಂದದೆ, ಎಲ್ಲ ಇದರಲ್ಲಿ ಬಂದದೆ. ರೇಣುಕಾಸ್ವಾಮಿ ಅನ್ನೋಂಥ ವ್ಯಕ್ತಿ ಪಾಪ ನೋಡಿ ಇನೋಸೆಂಟು ಮತ್ತು ಒಬ್ಬನೇ ಮಗ ತಂದೆ ತಾಯಿಗೆ ಮತ್ತು ಹೆಂಡತಿ ಗರ್ಭಿಣಿ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ಇವತ್ತು ಆತ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ಮತ್ತೊಂದು ಕಾಣಿಸಲಾಗಿ. ನಿಜವಾಗಿ ಅದೇನಾದರೂ ಡಿಫಾಮೇಟರಿ ಇದ್ದರೆ ಅಥವಾ ಅಸಹ್ಯಕರವಾಗಿದ್ದ ಹೇಳಿಕೆಗಳಿದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಹಕ್ಕು ಪ್ರತಿಯೊಬ್ಬರಿಗಿದೆ. ಅದನ್ನು ಮಾಡ್ಬೋದಾಗಿತ್ತು. ಅದು ಮಾಡಲಾರ್ದೇ ತಾವೇ ಕಾನೂನು ಕೈ ತೆಗೆದುಕೊಂಡು ಆತನಿಗೆ ಹೊಡೆದು ಬಡದು ಮಾಡಿ ಪೂರ್ತಿ ಆತನ್ನು ಮರ್ಡರ್ ಮಾಡುವಂಥದ್ದಕ್ಕೆ ಹೋಗಿದ್ರೆ ನೋಡಿದರೆ ಇದು ಅತಿರೇಕ ಆಗಿದೆ ಅಂತ ನಾನು ಹೇಳ್ತೀನಿ. ಹೀಗಾಗಿ ಈ ರೀತಿ ಘಟನೆ ಪುನರಾವರ್ತಿ ಆಗಬಾರ್ದು. ವ್ಯಕ್ತಿಗಳು ಯಾರೇ ದೊಡ್ಡವರು ಇರಲಿ, ಆದರೆ ಅವರು ಇನ್ವಾಲ್ವ್ ಇದ್ದಾರೆ ಇಲ್ಲ ಅನ್ನೋದು ಎನ್ಕ್ವೈರಿ ಆದಮೇಲೆ ಆಗ್ತದೆ. ಆದರೆ ಅವ್ರ ಹೆಸರು ಬಂದದನ್ನ ಮೇಲೇ ಸಂಶಯಗಳು ಸ್ಟಾರ್ಟ್ ಆಗ್ತಾವೆ ಮತ್ತು ಅವ್ರ ಫಾಲೋವರ್ಸ್ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಚಾಲು ಆಗಿದೆ. ಅದಕ್ಕಾಗಿ ಈ ರೀತಿಯಾದಂಥ ತಪ್ಪು ಮಾಡಿದಂಥ ವ್ಯಕ್ತಿಗಳು ಮತ್ತು ಭಾಳ ರಾಕ್ಷಸಿ ರೀತಿಯಿಂದ ಕೊಂದು ಹಾಕಿದಂಥ ಪ್ರವೃತ್ತಿ ಏನಿದೆಲ್ಲ ಇದು ಬಹುಶಃ ಯಾರೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಎಲ್ಲ ರೀತಿಯಂಥ ಶಿಕ್ಷೆ ಕೊಡುವಂಥದ್ದು ಆಗಬೇಕು. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ.